ನಮಸ್ತೆ. ರಾತ್ರಿ ಊಟಕ್ಕೆ ಅಲಸಂದೆ ಕಾಳಿನ ಬಸ್ಸಾರು ಮಾಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಲಸಂದೆ ಕಾಳನ್ನು ತೊಗೊಂಡಿದ್ದೀನಿ. ಸೊ ಹಾಗೆ ಅದನ್ನು ಕುಕ್ಕರಿಗೆ ಹಾಕ್ಕೊಂಡು 4 ವಿಷಲ್ನ ಮಾಡಿಸ್ಕೊಂಡಿದ್ದೀನಿ. ಸೊ 4 ವಿಷಲ್ ಆದಮೇಲೆ ನಮ್ಮದು ಅಲಸಂದೆ ಕಾಳು ಏನಾಗಿದೆ ಈ ಥರ ರೆಡಿಯಾಗಿದೆ. ಸೊ ಸಾಫ್ಟಾಗಿ ಬೆಂದಿದೆ. ಸೊ ಅದನ್ನು ನಾನೇನು ಮಾಡ್ತಾಯಿದ್ದೀನಿ, ನೀರು ಮತ್ತು ಕಾಳನ್ನು ಬೇರೆ ಬೇರೆ ಮಾಡಿಟ್ಕೊಂಡಿದ್ದೀನಿ. ಸೊ ಈ ಕಡೆ ಬಾಣಲಿಗೆ ನಾನೇನು ಮಾಡಿದ್ದೀನಿ, ಬಸ್ಸಾರು ಮಾಡಲಿಕ್ಕೋಸ್ಕರ 5ರಿಂದ 6 ಹಸಿಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವಿತೌಟ್ ಆಯಿಲ್. ಸೊ ಅದೇ ಬಾಣಲಿಗೆ ನಾನು ಅಗೇನ್ ಮತ್ತೆ ಏನು ಮಾಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವನ್ನು ಕೂಡ ತೊಗೊಂಡು ಅದನ್ನು ಮಿಕ್ಸಿ ಜಾರಿಗೆ ಹುರಿದಿಟ್ಟಿರೋಂಥ ಹಸಿಮೆಣಸಿನ್ಕಾಯಿ, ತೆಂಗಿನ ತುರಿ, ಸ್ವಲ್ಪ ಜೀರಿಗೆ ಮತ್ತು ಒಂದೇ ಹ್ಯಾಂಡ್ಫುಲ್ ಆಫ್ ಅಂದರೆ ಕೈ ತುಂಬ ಅಷ್ಟು ಏನಾಗಿದೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ರಸನ ನಾನು ತೆಗೆದಿಟ್ಕೊಂಡಿಲ್ಲ, ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಕೂಡ ಹಾಕ್ತಾ ಇದ್ದೀನಿ. ಸೊ ಹಾಗೆ ಹುರಿದಿಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಏನಿತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ಸೊ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾವೇನು ನೀರು ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡಿದ್ರೆ ನಮ್ಮದು ಬಸ್ಸಾರು ಏನಾಗಿರುತ್ತೆ ರೆಡಿ ಆಗಿರುತ್ತೆ. ಸೊ ಹಾಗೆ ಪಲ್ಯಕ್ಕೋಸ್ಕರ ಈ ಕಡೆ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿನೂ ಕೂಡ ಬೇಕಾದ್ರೆ ಹಾಕೋಬೋದು. ಹಾಗೆ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಒಗ್ಗರಣೆ ತೆಗೆದು ಸಾರಿಗೆ ಹಾಕ್ಕೊಂಡು ಇನ್ನು ಉಳಿದಿದ್ದ ಒಗ್ಗರಣೆಗೆ ನಾವೇನು ಮಾಡಿದ್ದೀವಿ, ತೆಂಗಿನ ತುರಿನ ಆ್ಯಡ್ ಮಾಡಿದ್ದೀನಿ. ಸೊ ತೆಂಗಿನ ತುರಿನ ಆ್ಯಡ್ ಮಾಡಿ ಮತ್ತು ನಮ್ಮದು ಬೆಂದಿರೋಂಥ ಕಾಳೇನಿರುತ್ತಲ್ಲ ಅದನ್ನು ಇದಕ್ಕೆ ಹಾಕಿದ್ರೆ ನಮ್ಮದು ಬಸ್ಸಾರು ಏನಾಗಿರುತ್ತೆ ರೆಡಿ ಆಗಿರುತ್ತೆ. ಸೊ ನಾವಂತೂ ಈ ಥರ IPL ನೋಡ್ತಾ ಈ ಥರ ಮೀಲ್ಸ್ನ ಎಂಜಾಯ್ ಮಾಡಿದ್ವಿ. ನೀವು ಯಾವ ಥರ ಎಂಜಾಯ್ ಮಾಡಿದ್ರಿ ತಿಳಿಸಿ ನೆಕ್ಸ್ಟ್ ಕಮೆಂಟಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.